ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೋದಿಜಿ ಅವತ್ತು ಸದನದಲ್ಲಿ ನಿಂತ್ಕೊಂಡು ಎದೆ ತಟ್ಕೊಂಡು ಒಂದು ಮಾತನ್ನ ಹೇಳಿದ್ರು, ನೆನಪಿದ್ಯಾ? ದೇಶ್ ದೇಖ್ ರಹಾ ಹೇ ಏಕ್ ಅಕೇಲಾ ಕಿತ್ತೋ ಪೆ ಭಾರಿ ಪಡ್ ರಹಾ ಹೇ. ಈ ಒಂದು ಮಾತನ್ನ ಹೇಳಿದ್ರು, ನೆನಪಿರ್ಬೇಕಲ್ವಾ? ಎಸ್, ಯಾರು ಬಂದು ಏನೇ ಹೇಳಲಿ, ಏನೇ ಸುಳ್ಳು ಹೇಳುವಂತಹ ಪ್ರಯತ್ನವನ್ನ ಮಾಡಲಿ, ಮೋದಿಜಿ ಈಸ್ ಆಲ್ವೇಸ್ ಮೋದಿಜಿ. ವೀಕ್ಷಕರೇ, ಮೋದಿಜಿ ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ಸೀಸ್ ಫೈರ್ ಡ್ರಾಮಾಗೆ ರಿಯಾಕ್ಟ್ ಅನ್ನು ಮಾಡಲಿಲ್ಲ, ಸೋಷಿಯಲ್ ಮೀಡಿಯಾ ಪ್ರೊವೊಕೇಶನ್ಗೆ ಉತ್ತರವನ್ನ ಕೊಡಲಿಲ್ಲ, ಟ್ಯಾರಿಫ್ ಬೆದರಿಕೆಗಳಿಗೆ ಗಾಬರಿ ಆಗಲಿಲ್ಲ, ನೋಬೆಲ್ ಪೀಸ್ ನಾಮಿನೇಷನ್ ರಾಜಕೀಯ ಆಟಕ್ಕೆ ಯಾವತ್ತೂ ಕೂಡ ಅವರು ಒಳಗಾಗಲಿಲ್ಲ. ಯಾರದ್ದೋ ಪೀಸ್ ಬೋರ್ಡ್ ಗಿಮಿಕಿಗೆ ಮೋದಿಜಿ ಯಾವತ್ತೂ ಕೂಡ ಸೇರ್ಲಿಲ್ಲ. ಆಸಿಮ್ ಮುನೀರ್ ವಾಷಿಂಗ್ಟನ್ ಆಪ್ಟಿಕ್ಸ್ ಅನ್ನ ನೋಡಿಕೊಂಡು ಮೋದಿಜಿ ಯಾವತ್ತೂ ಕೂಡ ಪ್ಯಾನಿಕ್ ಆಗಲಿಲ್ಲ. ಅಮೆರಿಕಾಗೆ ಖುಷಿ ಪಡಿಸೋದಕ್ಕೆ ಗಾಜಾ ಪೀಸ್ ಬೋರ್ಡ್ ಅನ್ನುವಂತಹ ಯಾವುದೇ ಗುಂಪಿಗೆ, ಆ ನಾಟಕಕ್ಕೆ ಮೋದಿಜಿ ಯಾವತ್ತೂ ಕೂಡ ಸೇರ್ಲಿಲ್ಲ. ಡೊನಾಲ್ಡ್ ಟ್ರಂಪ್ ಗಮನವನ್ನು ಸೆಳೆಯೋದಕ್ಕೆ ಪಾಕಿಸ್ತಾನದ ನಾಯಕರ ಹಾಗೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾವತ್ತೂ ಕೂಡ ಮೋದಿಜಿ ಓಡಾಡ್ಲಿಲ್ಲ. ರಷ್ಯಾದಿಂದ ತೈಲ ಖರೀದಿಯನ್ನ ಟ್ರಂಪ್ ಹೇಳಿದ್ರು ಅಂತ ತಕ್ಷಣಕ್ಕೆ ನಿಲ್ಲಿಸ್ಲೂ ಇಲ್ಲ, ಇಲ್ಲಿವರೆಗೂ ನಿಲ್ಲಿಸ್ಲಿಲ್ಲ. ಅಮೆರಿಕನ್ ಆಯುಧ ಖರೀದಿ ಆ ರಾಜಕೀಯ ಒತ್ತಡಕ್ಕೆ ಮೋದಿಜಿ ಯಾವತ್ತೂ ಕೂಡ ತಲೆ ಬಾಗ್ಲಿಲ್ಲ. ಇಂಡೋ ಪಾಕ್ ವಿಚಾರದಲ್ಲಿ ಟ್ರಂಪ್ ಹೇಳಿಕೆಗಳ ನಂತರ ಮೋದಿಜಿ ಅಮೆರಿಕಾಗೇನು ಓಡಿನೂ ಹೋಗ್ಲಿಲ್ಲ. G7 ನಂತರ ಬಂದಂತಹ ಆಹ್ವಾನಕ್ಕೆ ಮೋದಿಜಿ ತಕ್ಷಣ ಸ್ಪಂದನೆನೂ ಮಾಡಲಿಲ್ಲ. ಇನ್ನು ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಟ್ರಂಪ್ ಹೇಳಿಕೆಗೆ ಸಂಸತ್ತಲ್ಲೇ ಸ್ಪಷ್ಟವಾಗಿ ಮೋದಿಜಿ ಹೇಳ್ತಾರೆ, ವಿದೇಶಿ ನಾಯಕರು ಮಧ್ಯಪ್ರವೇಶವನ್ನ ಮಾಡಲಿಲ್ಲ. ಟ್ಯಾರಿಫ್ ಒತ್ತಡದ ದಿನಗಳಲ್ಲಿ ಮೋದಿಜಿ ಮೌನವಾಗಿ ನಿಂತ್ಕೊಳ್ತಾರೆ. ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳಿಗೆ ಯಾವತ್ತೂ ಕೂಡ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಭಾರತದ ಸಾರ್ವಭೌಮತ್ವದ ಮೇಲೆ ಕಾಂಪ್ರಮೈಸ್ ಅನ್ನ ಮೋದಿಜಿ ಯಾವತ್ತೂ ಕೂಡ ಮಾಡ್ಕೊಳ್ಳಿಲ್ಲ. ಬಟ್ ಮೋದಿಜಿ ಏನು ಮಾಡಿದ್ರು? ವ್ಲಾದಿಮಿರ್ ಪುಟಿನ್ ಅದೇ ರೀತಿ ಕ್ಸಿ ಜಿನ್ ಪಿಂಗ್ ಜೊತೆಗೆ ಫ್ರೇಮ್ ಅಲ್ಲಿ ನಿಂತ್ಕೊಳ್ತಾರೆ. ಯುರೋಪಿಯನ್ ಯೂನಿಯನ್, ಕೆನಡಾ ಇಂತಹ ಹಲವಾರು ದೇಶಗಳ ಜೊತೆಗೆ ದೊಡ್ಡ ಡೀಲ್ಗಳನ್ನ ಮಾಡ್ಕೊಳ್ತಾರೆ. ಅಮೆರಿಕಾದಿಂದ ಫೈನಲಿ ಟ್ಯಾರಿಫ್ ಕಡಿತವನ್ನ ತೆಗೆದುಕೊಳ್ತಾರೆ. ಪಾಕಿಸ್ತಾನಕ್ಕಿಂತ ಕಡಿಮೆ ಟ್ಯಾರಿಫ್ ಲೆವೆಲ್ ಅಲ್ಲಿ ಭಾರತ ಇವತ್ತು ಬಂದು ನಿಂತುಕೊಂಡಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಭಾರತ ಅದೇ ರೀತಿ ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಈಗ ನಡೆದಿದೆ. ಪ್ರಧಾನಿ ಮೋದಿಜಿ ಜೊತೆಗೆ ಕಾಲ್ ಮಾಡಿ ಮಾತುಕತೆ ನಡೆಸಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೃಹತ್ ವ್ಯಾಪಾರ ಒಪ್ಪಂದ ಘೋಷಣೆ ಕೂಡ ಮಾಡಿದ್ದಾರೆ. ಭಾರತದ ಮೇಲಿನ ಪ್ರತಿ ತೆರಿಗೆ ಭಾರವನ್ನ 25% -18% ಇಳಿಕೆ ಮಾಡಿದ್ದಾರೆ. $500 ಶತಕೋಟಿ ಒಪ್ಪಂದವನ್ನ ಈಗ ಟ್ರಂಪ್ ಬೃಹತ್ ಆಗಿ ಘೋಷಣೆ ಕೂಡ ಮಾಡಿದ್ದಾರೆ. ಇಬ್ರು ಟ್ವೀಟ್ ಮಾಡಿದ್ದಾರೆ. ಮೋದಿಜಿನೂ ಕಾಲ್ ಮಾಡಿದ ಮೇಲೆ ಟ್ವೀಟ್ ಅನ್ನು ಮಾಡಿದ್ದಾರೆ. ಇವನ್ ಟ್ರಂಪ್ ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ವೀಕ್ಷಕರಲ್ಲಿ, ಟ್ರಂಪ್ ಈಗ ಆಲ್ ಆಫ್ ದ ಸಡನ್ ಯಾಕೆ ಈ ಡೀಲ್ ಅನ್ನ ಘೋಷಣೆ ಮಾಡಿದ್ದಾರೆ? ಯಾಕೆ ಟ್ಯಾರಿಫ್ ಕಮ್ಮಿ ಮಾಡಿದ್ದಾರೆ? ಕಾರಣಗಳು ಹಲವಾರು ಇರಬಹುದು. ಒಂದು ಸ್ವಲ್ಪ ಫಿಗರ್ ಔಟ್ ಮಾಡ್ತಾ ಹೋಗೋಣ. ರೀಸನ್ ನಂಬರ್ 1, ಯುರೋಪ್ ಒತ್ತಡ ಆಗಿರಬಹುದು. ಭಾರತ ಇತ್ತೀಚೆಗಷ್ಟೇ ದೊಡ್ಡ ಒಪ್ಪಂದವನ್ನ ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡ್ಕೊಳ್ಳುತ್ತೆ. ಆ ಮೂಲಕ ಭಾರತಕ್ಕೆ ಅಮೆರಿಕ ಮಾತ್ರ ಆಯ್ಕೆ ಅಲ್ಲ ಅನ್ನುವಂಥದ್ದನ್ನ ಭಾರತ ತೋರಿಸಿಕೊಡುತ್ತೆ. ಸೊ ಇದು ಒಂದು ರೀತಿ ಟ್ರಂಪ್ಗೆ ಒಂದು ಒತ್ತಡವನ್ನ ಹೇರಿರಬಹುದು. ಯುರೋಪಿಯನ್ ಕಂಪನಿಗಳು ಭಾರತ ಮಾರುಕಟ್ಟೆಯಲ್ಲಿ ಮೊದಲ ಅವಕಾಶವನ್ನ ಪಡಿಬಹುದು. ಸೊ ಇದು ಟ್ರಂಪ್ ತಲೆಯನ್ನ ಕೆಡಿಸಿರಬಹುದು. ಇನ್ನು ರೀಸನ್ ನಂಬರ್ 2, ತೈಲ ರಾಜಕೀಯ. ನಿಮಗೆ ಗೊತ್ತು, ಭಾರತ ಅತಿ ದೊಡ್ಡ ತೈಲ ಖರೀದಿದಾರ. ರಷ್ಯಾ ಆಗಿರಬಹುದು, ವೆನಿಜುವೆಲಾ ಆಗಿರಬಹುದು, ಮಧ್ಯಪ್ರಾಚ್ಯ ಆಗಿರಬಹುದು, ಎಲ್ಲಾ ಕಡೆಯಿಂದ ಭಾರತ ಖರೀದಿಯನ್ನ ಮಾಡುತ್ತೆ ತೈಲವನ್ನ. ಸೊ ಇಲ್ಲಿ ಜಗತ್ತಿನ ತೈಲ ಬೆಲೆ ಸ್ಥಿರ ಇರಬೇಕು. ಇದು ಅಮೆರಿಕಾಗೆ ಆರ್ಥಿಕವಾಗಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎನರ್ಜಿ ವಿಚಾರ ಕೂಡ ಇವತ್ತು ಮಾತುಕತೆಯಲ್ಲಿ ಒಂದು ಭಾಗ ಆಗಿರಬಹುದು. ಇನ್ನು ರೀಸನ್ ನಂಬರ್ 3, ವ್ಲಾದಿಮಿರ್ ಪುಟಿನ್ ಫ್ಯಾಕ್ಟರ್. ಭಾರತ ವ್ಲಾದಿಮಿರ್ ಪುಟಿನ್ ಜೊತೆಗೆ ರಕ್ಷಣಾ ಅದೇ ರೀತಿ ಎನರ್ಜಿ ಸಂಬಂಧವನ್ನ ಬಲಪಡಿಸ್ತಾ ಇದೆ. ಅಮೆರಿಕ ಇಲ್ಲಿ ಭಾರತ ಸಂಪೂರ್ಣವಾಗಿ ರಷ್ಯಾ ಕಡೆಗೆ ಹೋಗಬಾರ್ದನ್ನುವಂತಹ ಚಿಂತೆಯಲ್ಲಿ ಇರಬಹುದು. ಹಾಗಾಗಿ ಭಾರತದ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಕಾಪಾಡಿಕೊಳ್ಳೋ ಸಲುವಾಗಿ ಈಗ ಒಂದು ಡೀಲ್ ಅನ್ನ ಹಿಡ್ಕೊಂಡು ಅಮೆರಿಕ ಭಾರತದ ಮುಂದೆ ಬರ್ತಾ ಇರಬಹುದು. ಇನ್ನು ರೀಸನ್ ನಂಬರ್ 4, ಅಮೆರಿಕದ ಒಳಗಿನ ಒತ್ತಡ. ಅಮೆರಿಕದ ರೈತರಾಗಿರಬಹುದು, ಉದ್ಯಮಿಗಳಾಗಿರಬಹುದು, ಎಕ್ಸ್ಪೋರ್ಟರ್ಸ್ ಆಗಿರಬಹುದು, ಎಲ್ರಿಗೂ ಕೂಡ ಭಾರತ ಒಂದು ದೊಡ್ಡ ಮಾರುಕಟ್ಟೆ. ಸೊ ಟ್ಯಾರಿಫ್ ಜಾಸ್ತಿ ಆಗಬಿಟ್ರೆ ಅವರಿಗೆ ನಷ್ಟ ಆಗತ್ತೆ. ಹಾಗಾಗಿ ಅವರ ಒಳಗಿನ ಒತ್ತಡ ಕೂಡ ಇವತ್ತು ಟ್ರಂಪ್ ಮೇಲೆ ಬಿದ್ದು ಈ ಒಂದು ಡೀಲ್ ಜೊತೆಗೆ ನಮ್ಮ ಮುಂದೆ ಬಂದಿರಬಹುದು. ಇನ್ನು ರೀಸನ್ ನಂಬರ್ 5,
ಚೈನಾ ಮತ್ತೆ ಇಂಡೋ ಪೆಸಿಫಿಕ್. ಸೊ ಇದರಲ್ಲಿ ಚೈನಾ ಪ್ರಭಾವ ಹೆಚ್ಚಾಗ್ತಾ ಇದೆ, ಅವರಿಗೆ ಅಡ್ವಾಂಟೇಜ್ ಆಗಬಹುದು. ಬಟ್ ಅಮೆರಿಕಾಗೆ ಭಾರತ ಒಂದು ದೊಡ್ಡ ತಂತ್ರಜ್ಞಾನದ ಪಾರ್ಟ್ನರ್. ಸೊ ಕ್ವಾಡ್ ಮಾದರಿಯ ಸಹಕಾರ ಮತ್ತೆ ಚುರುಕಾಗಬೇಕು. ಸೊ ಈ ಒಂದು ಮಾತುಕತೆ ಅದಕ್ಕೋಸ್ಕರ ನಮಗೆ ಬೇಕನ್ನುವಂತಹ ಲೆಕ್ಕಾಚಾರ ಕೂಡ ಇಲ್ಲಿ ಟ್ರಂಪ್ ತಲೆಯಲ್ಲಿ ಇರಬಹುದು. ಇನ್ನು ರೀಸನ್ ನಂಬರ್ 6, ಬಹಳ ದೊಡ್ಡ ಕಾರಣ, 6 ತಿಂಗಳು ಮಾತುಕತೆ ನಮ್ಮ ಮಧ್ಯ ನಿಂತು ಹೋಗಿತ್ತು. ಬಟ್ ಭಾರತ ಸುಮ್ಮನೆ ಕೂತಿತ್ತಾ? ಇಲ್ಲ. ಭಾರತ ಬೇರೆ ಬೇರೆ ದೊಡ್ಡ ದೊಡ್ಡ ಶಕ್ತಿಗಳ ಜೊತೆಗೆ ಮುಂದೆ ಕೈಯನ್ನ ಜೋಡಿಸ್ಕೊಂಡು ಹೋಗ್ತಾ ಇತ್ತು. ಅಮೆರಿಕಾಗೆ ಬಟ್ ಏನ್ ಬೇಕು? ಮಾರುಕಟ್ಟೆ ಬೇಕು. ಹಾಗಾಗಿ ಇವೆಲ್ಲವೂ ಸೇರಿ ಇವತ್ತು ಟ್ರಂಪ್ ಮೋದಿಜಿಯವರ ದಾರಿಗೆ ಬಂದು ನಿಂತಿರುವಂಥದ್ದು. ಅಂದ್ರೆ ನಾವಿಬ್ರು ಒಟ್ಟಿಗೆ ಹೋಗೋಣ, ನಮ್ಮಿಬ್ಬರ ಮಧ್ಯೆ ಯಾವುದೇ ಗೊಂದಲಗಳು ಬೇಡ, ನಾವು ಯಾಕೆ ಸುಮ್ಮನೆ ಕೋಪ ಮಾಡ್ಕೊಂಡಿರೋಣ, ಬೇಡ, ನಾವು ಫ್ರೆಂಡ್ಸ್ ಆಗಿರೋಣ ಅಂತ ಇವತ್ತು ಮೋದಿಜಿ ಅಲ್ಲ, ಟ್ರಂಪೇ ಮೋದಿಜಿ ಹತ್ರ ಬಂದಿರುವಂಥದ್ದು. ವೀಕ್ಷಕರಲ್ಲಿ ವಾಸ್ತವ ಪರಿಸ್ಥಿತಿ ಏನು ಅಂತ ನೋಡಿದ್ರೆ, ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಒಪ್ಪಂದ ಇನ್ನೂ ಕೂಡ ಒಂದು ಕೊನೆಯ ಹಂತದಲ್ಲಿದೆ. ಅಧಿಕೃತ ಘೋಷಣೆ ಕೆಲವೇ ದಿನಗಳಲ್ಲಿ ಆಗಬಹುದು. ಬಟ್ ಇಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾಗಿರಬಹುದು, ಮೋದಿಜಿ ಅವರ ಹೇಳಿಕೆ ಆಗಿರಬಹುದು, ಇದರಲ್ಲಿ ಒಂದಷ್ಟು ಸ್ಪಷ್ಟ ವ್ಯತ್ಯಾಸ ಅಂತೂ ಇದೆ. ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂಪೂರ್ಣ ಟ್ರೇಡ್ ಡೀಲ್ ಆಗಿಬಿಟ್ಟಿದೆ, ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುತ್ತೆ, ಭಾರತ ಟ್ಯಾರಿಫ್ಗಳನ್ನ ಕಡಿಮೆ ಮಾಡುತ್ತೆ, ಭಾರತ ಅಮೆರಿಕ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುತ್ತೆ. ಆದ್ರೆ ಮೋದಿಜಿ ಏನ್ ಕ್ಲಾರಿಫೈ ಮಾಡಿದ್ದಾರೆ, ಅಮೆರಿಕ ಟ್ಯಾರಿಫ್ ಭಾರತೀಯ ಉತ್ಪನ್ನಗಳ ಮೇಲೆ 18% ಇಳಿಕೆ ಆಗಿದೆ, ಪಾಲುದಾರಿಕೆ ಅದೇ ರೀತಿ ಸಹಕಾರದ ಬಗ್ಗೆ ಒತ್ತನ್ನ ನೀಡಲಾಗುತ್ತೆ, ಇನ್ನು ಸಂಪೂರ್ಣ ವ್ಯಾಪಾರ ಒಪ್ಪಂದ ಆಗಿದೆ ಅಂತ ಮೋದಿಜಿ ಎಲ್ಲೂ ಹೇಳ್ಕೊಂಡಿಲ್ಲ. ಹೌದಾ? ಇನ್ನು ರಷ್ಯಾದ ತೈಲ ಖರೀದಿ ಅದನ್ನು ನಿಲ್ಲಿಸ್ತೀವಿ ಅಂತ ಎಲ್ಲೂ ಒಪ್ಕೊಂಡಿಲ್ಲ. ಅಂದ್ರೆ ಇಲ್ಲಿ ಭಾರತ ಅಧಿಕೃತವಾಗಿ ಒಪ್ಕೊಂಡಿರುವಂತದ್ದು ಕೇವಲ ಟ್ಯಾರಿಫ್ ಕಡಿತ ಮಾತ್ರ. ಉಳಿದ ಎಲ್ಲ ಮಾತುಗಳು, ಅದು ಪೂರ್ಣ ಒಪ್ಪಂದ ಆಗಿರಬಹುದು, ರಷ್ಯಾ ತೈಲ ನಿಲ್ಲಿಸುವಂಥದ್ದಾಗಿರಬಹುದು, ಇನ್ನು ಟ್ಯಾರಿಫ್ 0 ಆಗಿರಬಹುದು, ಇದ್ಯಾವುದರ ಬಗ್ಗೆ ಕೂಡ ಭಾರತ ಇನ್ನೂ ಕ್ಲಾರಿಟಿಯನ್ನ ಕೊಟ್ಟಿಲ್ಲ, ಅಧಿಕೃತವಾಗಿ ಯಾವುದೇ ಘೋಷಣೆಯನ್ನ ಮಾಡಲಿಲ್ಲ. ಅದರ ಅರ್ಥ ಟ್ರೇಡ್ ಡೀಲ್ ಇನ್ನೂ ಕೂಡ ನಡೀತಾ ಇದೆ, ಕೊನೆಯ ಹಂತದಲ್ಲಿದೆ, ಆದ್ರೆ ಇನ್ನು ಅಧಿಕೃತ ಸೈನ್ ಆಗ್ಲಿಲ್ಲ. ಭಾರತ ಕೃಷಿ ಮತ್ತೆ ಡೈರಿ ಕ್ಷೇತ್ರದಲ್ಲಿ ಅಷ್ಟು ಸುಲಭವಾಗಿ ಒಪ್ಪಂದವನ್ನ ಮಾಡ್ಕೊಳ್ಳೋದಿಲ್ಲ. ಕೊನೆಯ ಷರತ್ತುಗಳನ್ನ ಪಿಯೂಷ್ ಗೋಯಲ್ ಫೈನಲೈಸ್ ಮಾಡಿದ ಮೇಲೆ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತದಿಂದ ಅಧಿಕೃತ ಘೋಷಣೆ ಆಗುತ್ತೆ. ಅಲ್ಲಿಗೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಟ್ರಂಪ್ ಹೇಳಿದ್ದು ಅದು ಅವರ ವ್ಯೂ ಆಗಿರಬಹುದು, ಬಟ್ ಮೋದಿಜಿ ಏನು ಕ್ಲಾರಿಟಿ ಕೊಡ್ತಾರಲ್ವಾ, ಅಥವಾ ಅವರು ಏನ್ ಹೇಳ್ತಾ ಇದ್ದಾರಲ್ವಾ, ಅದೇ ಈಗ ಇರುವಂತಹ ವಾಸ್ತವ. ಸೊ ಎಂಡ್ ಆಫ್ ದ ಡೇ ಏನಾಯ್ತು? ನರೇಂದರ್ ಸರೆಂಡರ್ ಅಂತ ಹೇಳಿದ್ದೇ ಬಂತು ರಾಹುಲ್ ಈಟಲಿ ಅವರಲ್ಲ, ಬಟ್ ಕೊನೆಗೆ ಬಂದು ಸರೆಂಡರ್ ಆಗಿದ್ದು ಯಾರು? ಡೊನಾಲ್ಡ್ ಟ್ರಂಪ್. ಅದಕ್ಕೆ ಹೇಳುದು ದಟ್ ಈಸ್ ಮೋದಿಜಿ ಅಂತ. ಮೋದಿಜಿ ಏನು, ಯಾರನ್ನು ಕೇಳದೆ, ಯಾರ ಸಪೋರ್ಟ್ ಕೂಡ ತಗೊಳ್ಳದೆ ಆಪರೇಷನ್ ಸಿಂಧೂರವನ್ನ ತಾನೇ ನಿಭಾಯಿಸಿದಂತಹ ನಾಯಕ ಮೋದಿಜಿ. ಜಗತ್ತಿಗೆ ಭಾರತ ಏನು ಅಂತ ಆ ಮೂಲಕ ಮನವರಿಕೆ ಮಾಡಿದಂತಹ ನಾಯಕ ಮೋದಿಜಿ. ಪಾಕಿಸ್ತಾನದಲ್ಲಿದ್ದಂತಹ ಅಮೆರಿಕ ಬೆಂಬಲದ ಅಡಗು ತಾಣಗಳ ಮೇಲೆ ಗಟ್ಟಿಯಾಗಿ ಹೊಡೆದಂಥವರು ಮೋದಿಜಿ. ಅಮೆರಿಕದ ಟ್ಯಾರಿಫ್ ಒತ್ತಡವನ್ನ ನೇರವಾಗಿ ಎದುರಿಸಿ ನಿಂತಂಥವರು ಮೋದಿಜಿ. ಕೃಷಿ ಮಾರುಕಟ್ಟೆ ತೆರೆದು ಬೇಡಿ ಅಂತ ಒತ್ತಡ ಬಂದರೂ ಕೂಡ 1% ಕೂಡ ತಲೆ ಬಾಗದಂತಹ ನಾಯಕ ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಮೋದಿಜಿ. ಬಟ್ ಅದಾದ ನಂತರ ಏನಾಯ್ತು? ಯುರೋಪ್ ಜೊತೆಗೆ ದೊಡ್ಡದಾದಂಥ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಯುರೋಪ್ ಯೂನಿಯನ್ ಜೊತೆಗೆ ಮದರ್ ಆಫ್ ಡೀಲ್ಸ್ಗೆ ಭಾರತ ಸೈನ್ ಅನ್ನ ಮಾಡುತ್ತೆ. ಅದಾದ ನಂತರ ಏನಾಯ್ತು? ಡೊನಾಲ್ಡ್ ಟ್ರಂಪ್ಗೆ ಅರ್ಥ ಆಯ್ತು, ಭಾರತ ಇಲ್ಲದೆ ಆಟ ನಡೆಯೋದಿಲ್ಲ, ಭಾರತದ ಎದುರು ನನ್ನ ಆಟ ನಡೆಯೋದಿಲ್ಲ. ಸೊ ಈಗ ಟ್ಯಾರಿಫ್ ಕಡಿಮೆ ಮಾಡಿದ್ಯಾರು? ಡೊನಾಲ್ಡ್ ಟ್ರಂಪ್. ಡೀಲ್ ಸೈನ್ ಮಾಡಿದ್ಯಾರು? ಡೊನಾಲ್ಡ್ ಟ್ರಂಪ್. ಮೊದಲು ಒತ್ತಡವನ್ನ ಹಾಕಿದಂಥವ್ರು ಯಾರು? ಡೊನಾಲ್ಡ್ ಟ್ರಂಪ್. ಕೊನೆಯಲ್ಲಿ ಡೀಲ್ ಬೇಕು ಅಂತ ಬಂದಂಥವ್ರು ಯಾರು? ಇಟ್ಸ್ ನನ್ ಅದರ್ ದ್ಯಾನ್ ಡೊನಾಲ್ಡ್ ಟ್ರಂಪ್. ಸೊ ಮೆಸೇಜ್ ಈಸ್ ಕ್ಲಿಯರ್. ಮೋದಿಜಿ ಮಾತುಕತೆಯನ್ನ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ, ಆದರೆ ಮೋದಿಜಿ ಅವರ ಮಾತುಕತೆ ದೇಶದ ಹಿತದ ಮೇಲೆ ಮಾತ್ರ ಆಗಿರುತ್ತೆ. ದೇಶದ ಸ್ವಾಭಿಮಾನವನ್ನ ಪಣಕ್ಕೆ ಇಟ್ಟು ಯಾವತ್ತೂ ಕೂಡ ಅಂತಹ ಮಾತುಕತೆಯನ್ನ ಮೋದಿಜಿ ಮಾಡಲ್ಲ. ಒತ್ತಡಕ್ಕೆ ಬಗ್ಗುವಂತಹ ನಾಯಕ ಮೋದಿಜಿ ಅಲ್ಲವೇ ಅಲ್ಲ. ಡೀಲ್ ಮಾಡ್ತಾರೆ, ಆದ್ರೆ ಭಾರತಕ್ಕೆ ಲಾಭ ಇದ್ರೆ ಮಾತ್ರ. ವೀಕ್ಷಕರೇ, ನಾನು ಪಾಪ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ಮಾತ್ರ ಇಲ್ಲಿ
ಇಂಡಿಯನ್ ಎಕಾನಮಿ ಈಸ್ ಡೆಡ್ ಎಕಾನಮಿ ಅಂತ ಹೇಳಿ ಭಯ ಹುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದಂತಹ, ಅಪಪ್ರಚಾರವನ್ನ ಮಾಡಿದಂತಹ, ಸಸ್ತ ರಾಜಕೀಯವನ್ನ ಮಾಡಿದಂತಹ ರಾಹುಲ್ ಆ್ಯಂಡ್ ಗ್ಯಾಂಗ್ ಈಗ ಎಲ್ಲಿದ್ದಾರೆ ಅಂತ. ನರೇಂದರ್ ಸರೆಂಡರ್, ಟ್ರಂಪ್ ಅಂತ ಅಂದ್ರೆ ಸಾಕು ಮೋದಿಜಿ ಹೋಗಿ ಸರೆಂಡರ್ ಆಗಿಬಿಡ್ತಾರೆ ಅಂತ ಬೊಬ್ಬೆ ಹಾಕ್ತಾ ಇದ್ದಂತಹ ಸೋರೋಸ್ ಸರೆಂಡರ್ಸ್ ಈಗ ಎಲ್ಲಿದ್ದಾರಪ್ಪ? ಈ ಎಲ್ಲ ವಿರೋಧಿಗಳು ಒಂದಾಗಿ ಬಂದಾಗಲೂ ಕೂಡ, ಮೋದಿಜಿಯವರ ಎದುರು ನಿಂತು ಗಟ್ಟಿಯಾಗಿ ಬೊಬ್ಬೆಯನ್ನು ಹಾಕಿದಾಗಲೂ ಕೂಡ, ಕಿರುಚಾಡಿದಾಗಲೂ ಕೂಡ ಮೋದಿಜಿ ಯಾವತ್ತೂ ಕೂಡ ಅದಕ್ಕೆ ರಿಯಾಕ್ಟ್ ಅನ್ನು ಮಾಡಲಿಲ್ಲ, ಅಚ್ಚಲವಾಗಿ ನಿಂತ್ಕೊಳ್ತಾರೆ. ಅದಕ್ಕೆ ಮತ್ತೊಮ್ಮೆ ಮೋದಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಮೋದಿಜಿ, ಇಡೀ ದೇಶ ನಿಮಗೆ ಆಭಾರಿಯಾಗಿರುತ್ತೆ, ಇಡೀ ದೇಶಕ್ಕೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ನೀವು ಒತ್ತಡ ಬಂದಾಗಲೂ ಕೂಡ ತಲೆಯನ್ನು ಬಾಗಲಿಲ್ಲ, ಬೆದರಿಕೆ ಬಂದಾಗಲೂ ಕೂಡ ನೀವು ಗಾಬರಿ ಆಗಲಿಲ್ಲ. ದೇಶದ ಹಿತದ ವಿಚಾರದಲ್ಲಿ ನೀವು 1 ಇಂಚು ಕೂಡ ಕಾಂಪ್ರಮೈಸ್ ಅನ್ನು ಮಾಡ್ಕೊಳ್ಳಿಲ್ಲ. ಡೊನಾಲ್ಡ್ ಟ್ರಂಪ್ ಒತ್ತಡಕ್ಕೆ ನೀವು ಯಾವತ್ತೂ ಕೂಡ ಮಣಿಲಿಲ್ಲ. ಕೊನೆಗೆ ಅವರನ್ನೇ ಮಣಿಸಿ ಇದು ಮೋದಿಜಿ ಅನ್ನುವ ಭಾರತ ಅನ್ನುವಂಥದ್ದನ್ನ ಯಾವುದೇ ಸದ್ದು ಗದ್ದಲ ಇಲ್ಲದೆ ಪ್ರೂವ್ ಮಾಡಿದ್ದೀರಾ ಮೋದಿಜಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೋದಿಜಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.